ತಮ್ಮ ಧರ್ಮವನ್ನು ಆಚರಿಸಿ ಬೇರೆ ಧರ್ಮಗಳನ್ನು ಗೌರವಿಸಿ ಅಂತ ಯುವ ಮುಖಂಡ ಜೋನಾಥನ್ ಮಲ್ಲಣ್ಣ ತಿಳಿಸಿದರು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಜೋನಾಥನ್ ಮಲ್ಲಣ್ಣ ಮತ್ತು ಸ್ನೇಹಿತರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಿಸಿ ಗೂಳೂರಿನ ರತು ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸೇವೆ, ದಯೆ ಮತ್ತು ನಮ್ರತೆಗೆ ಹೆಚ್ಚಿನ ಒತ್ತು ನೀಡಿದ ಯೇಸು ಕ್ರಿಸ್ತನ ಜೀವನ ಮತ್ತು ಉದಾತ್ತ ಬೋಧನೆಗಳು ಎಂದು ನಾವು ನೆನಪಿಸಿಕೊಳ್ತಿದ್ದೇವೆ. ಎಲ್ಲರೂ ಆರೋಗ್ಯವಂತರಾಗಿ ಮತ್ತು ಸಮೃದ್ಧಿಯನ್ನು ಹೊಂದಲಿ, ಎಲ್ಲೆಡೆ ಸಾಮರಸ್ಯ ಇರಲಿ. ಈ ಸಂತೋಷದಾಯಕ ಸಂದರ್ಭದಲ್ಲಿ ನ್ಯಾಯ ಮತ್ತು ಸ್ವಾತಂತ್ರ್ಯದ ಮೌಲ್ಯಗಳನ್ನು ಆಧರಿಸಿದ ಸಮಾಜವನ್ನು ನಿರ್ಮಿಸಲು ಪಣ ತೊಡಬೇಕು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಈ ವೃದ್ಧಾಶ್ರಮದಲ್ಲಿ ಬಂದು ಇವ್ರ ಜೊತೆ ನಾವು ತಿಂಡಿ ಮಾಡಿ ಮತ್ತು ಹಣ್ಣು ಹಂಪಲವನ್ನು ಕೊಟ್ಟು ಕೇಕ್ ಕೊಟ್ವಿ. ಇವ್ರ ಜೊತೆ ಪ್ರತಿ ವರ್ಷ ಇದು ಒಂದು 10 ವರ್ಷ ಆಯಿತು. 10 ವರ್ಷದಿಂದ ನಾವು ಕ್ರಿಸ್ಮಸ್ ಹಬ್ಬ ಆಚರಣೆ ಈ ವಿಧದಲ್ಲಿ ಮಾಡ್ಕೊಳ್ಳೋದು ನಮಗೊಂಥರ ಸಂತೋಷವಾಗಿ ಒಂದು ತೃಪ್ತಿಯನ್ನು ತರುತ್ತದೆ. ಅದೇ ರೀತಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪ್ರತಿ ವರ್ಷ ಇದು ಮಾಡ್ತಾಯಿದ್ದೀವಿ. ಇವ್ರಿಗೇನೆಂದರೆ ಯಾರಿಗೂ ಇಲ್ಲ ಅಂತ ನಮ್ಮ ಕೈಲಾದ ಸಹಾಯದಲ್ಲಿ ಇವ್ರ ಜೊತೆ ಬಂದು ಅಟ್ಲೀಸ್ಟ್ ಒಂದೊತ್ತಾದರೂ ಊಟ ಮಾಡೋದು ನಮಗೊಂಥರ ಖುಷಿ ತರುತ್ತೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ನಮಗೆಲ್ಲ ಒಳ್ಳೆಯದಾಗಿ ಒಳ್ಳೆ ಆರೋಗ್ಯ ಇರಲಿ, ಇದೊಂದು ದಿನ ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಏನೋ ತೊಂದರೆ ತಗೊಂಬೇಡಿ. ಭಾರತ ದೇಶದಲ್ಲಿ ಹಲವಾರು ಜಾತಿ ಧರ್ಮಗಳಿದ್ರೂ ಸಹ ಎಲ್ಲರೂ ಅನ್ಯೋನ್ಯವಾಗಿ ಜೀವನ ಸಾಗಿಸ್ತಿದ್ದಾರೆ. ಆದರೆ ಕೆಲ ಕಿಡಿಗೇಡಿಗಳು ಮಾಡುವ ಕೆಲಸದಿಂದ ಸಮುದಾಯಗಳ ನಡುವೆ ಕಂದಕ ಉಂಟಾಗ್ತಿದೆ. ಎಲ್ಲರೂ ಸಹ ಸಹೋದರರಾಗಿ ಬಾಳಬೇಕು. ಯಾರೇ ಆಗಲಿ ಸಮುದಾಯಗಳ ನಡುವೆ ವಿಷಬೀಜ ಬಿತ್ತುವ ಕೆಲಸ ಮಾಡಬಾರ್ದು. ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬೇಕು. ಸಮಾಜಕ್ಕೆ ಉಪಯೋಗವಾಗುವಂತಹ ಕಾರ್ಯಗಳನ್ನು ಮಾಡಬೇಕು. ಇಡೀ ವಿಶ್ವಕ್ಕೆ ಯೇಸು ಕ್ರಿಸ್ತ ಶಾಂತಿಯ ಸಂದೇಶ ಸಾರಿದ್ದಾರೆ. ಇಂದಿನ ಆಧುನಿಕ ಯುಗದಲ್ಲಿ ನಾವು ತುಂಬ ಬೆಳೆದಿದ್ದೇವೆ, ಆದರೆ ಸಮಾಜದಲ್ಲಿ ಮನುಷ್ಯನ ವಿಕಾಸ ಕಡಿಮೆ ಆಗ್ತಿದೆ. ಜೊತೆಗೆ ನಾವೆಲ್ಲರೂ ಸಂಬಂಧಗಳನ್ನು ಕಳೆದುಕೊಂಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷ ಎಲ್ ಭಾಸ್ಕರ್, ಮುಖಂಡರಾದ ಸುಬ್ಬು, ಬಿಎಸ್ ಸುರೇಶ್, ಸುರೇಂದ್ರ, ಅಭಿಷೇಕ್, ನಾಗೇಶ್, ಜಹೀರ್, ನರೇಂದ್ರ, ಮಹೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.